Today, discussion about paraphilias or sexual variant symptoms. Especially, the paraphilia symptoms are some shows that some symptoms. One is anxiety is a feeling of apprehensions and fear characterized by physical symptoms such as palpitations, sweating, irritability and feelings of stress. ಈ ಪ್ಯಾರಾಫಿಲಿಯಾಗೆ ಒಳಗಾದಂಥವರ ವ್ಯಕ್ತಿಗಳ ಅಥವಾ ಜನರ ಸಿಂಟಮ್ಸ್ ಏನಪ್ಪ ಇರುತ್ತೆ ಅಂತಂದರೆ ತುಂಬ ಆ್ಯಂಗ್ಸೈಟಿ ಉದ್ವೇಗಕ್ಕೊಳಗಾಗ್ತಕ್ಕಂಥದ್ದು, ತನ್ನ ಭಾವನೆಗಳನ್ನು ಬದಲಾಯಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ತುಂಬ ಸ್ವೆಟ್ಟಿಂಗಲ್ಲಿರ್ತಾರೆ, ಇರಿಟೇಬಿಲಿಟಿ ತುಂಬ ಸಂದಿಗ್ಧಾವಸ್ಥೆ ಇರ್ತಕ್ಕಂಥದ್ದು, ಫೀಲಿಂಗ್ ಆಫ್ ಸ್ಟ್ರೆಸ್ ತುಂಬ ಒತ್ತಡದಲ್ಲಿ ಭಾವನೆಯನ್ನು ತೋರಿಸೋದನ್ನು ಕಾಣ್ತೀವಿ. ವಾಟ್ ಆರ್ ಕಾಸಸ್ ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಪ್ಯಾರಾಫಿಲಿಯಾ? ಪ್ರಮುಖವಾಗಿ ಇಲ್ಲಿ ಬಯಾಲಜಿಕಲ್ ಇಶ್ಯೂಸ್ ಅಂತ ಹೇಳ್ತಾರೆ. ದ ಬಯಾಲಜಿಕಲ್ ಇಶ್ಯೂಸ್ ಥಾಟ್ ಟು ಬಿ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಪ್ಯಾರಾಫಿಲಿಯಾಸ್ ಇನ್ಕ್ಲೂಡ್ some differences in brain activity during sexual arousal as well as general brain structure. ಸಾಮಾನ್ಯವಾಗಿ ಮೆದುಳಿನ ರಚನೆಯಲ್ಲಿ ಅಥವಾ ರಾಸಾಯನಿಕ ಕ್ರಿಯೆಗಳಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ ಏನಾಗುತ್ತೆ, ಈ ಒಂದು ಚಟುವಟಿಕೆ ಅಂತಕ್ಕಂಥದ್ದು ಸೆಕ್ಷುವಲ್ ಅರೈಸಲ್ ಒಂದು ರಿಸ್ಕ್ ಫ್ಯಾಕ್ಟರ್ನ ನಾವು ಕಾಣ್ತೀವಿ. ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಹ್ಯಾವ್ ಫೌಂಡ್ ದಟ್ ಮೇಲ್ ಪೆಡೋಫಿಲೀಸ್ ಹ್ಯಾವ್ ಲೋಯರ್ IQ scores on psychological testing compared to men who are not pedophilious. ಇಲ್ಲಿ ಪೆಡೋಫಿಲಿಯಸ್ ಆ್ಯಂಡ್ ನಾಟ್ ಪೆಡೋಫಿಲಿಯಸ್ನ ಮೆಂಟಲ್ IQನ ನಾವು ಸ್ಟಡಿ ಮಾಡಿದಾಗ, ಸೈಕಾಲಜಿಕಲ್ ಟೆಸ್ಟ್ ಮಾಡಿದಾಗ, ಕಂಪೇರ್ ಮಾಡಿದಾಗ ಅಲ್ಲಿ ಮೆನ್ ಹೂ ಆರ್ ನಾಟ್ ಇದರಲ್ಲಿ ಏನಾಗುತ್ತೆ ಲೋಯರ್ ಸ್ಕೋರ್ನ ಅವ್ರು ಹೊಂದಿರೋದನ್ನು ಕಾಣ್ತೀವಿ. ರಿಸರ್ಚ್ ಹ್ಯಾಸ್ ಆಲ್ಸೋ ಡಿಟರ್ಮಿನ್ಡ್ ದಟ್ ದೇ ಟೆಂಡ್ ಟು ಹ್ಯಾವ್ ಎ ಹಿಸ್ಟ್ರಿ ಆಫ್ earning lower grade in school than their non-pedophilic counterparts regardless of intellectual abilities and learning styles. ಕಲಿಕೆ ಸಂಶೋಧನಾ ಪ್ರಕ್ರಿಯೆ ತಿಳಿಯುತ್ತಪ್ಪ ಅಂದರೆ ನಿರ್ಧರಿಸುತ್ತೆ ಅಂದರೆ ಹಿಸ್ಟ್ರಿ ಆಫ್ ಅರ್ನಿಂಗ್ ಲೋಯರ್ ಗ್ರೇಡ್, ಆ ಒಂದು ಸ್ಕೂಲಲ್ಲಿ ಓದಿದಂಥ ಒಂದು ಹಿಸ್ಟ್ರಿ, ನಾನ್ ಪೆಡಾಲಿಕ್ ಕೌಂಟರ್ ಪಾರ್ಟ್ಸು ಮತ್ತು ಇಂಟೆಲೆಕ್ಚುಯಲ್ ಎಬಿಲಿಟೀಸ್ ಏನಿದೆ ಅಂತಕ್ಕಂಥದ್ದು, ಹಾಗೆ ಕಲಿತಂಥ ಶೈಲಿ ಏನನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್? ಟ್ರೀಟ್ಮೆಂಟ್ ಎ ಟೆಂಡೆನ್ಸಿ ಟು ಬಿ ಓವರ್ಲಿ ಇನ್ಹಿಬಿಟೆಡ್ ಆರ್ ಅನ್ಕಂಟ್ರೋಲ್ಡ್ ವಿತ್ ಎಮೋಷನ್ಸ್ ಆ್ಯಂಡ್ ಬಿಹೇವಿಯರ್ಸ್. ಅರ್ಲಿ ರಿಲೇಷನ್ಶಿಪ್ ಫಾರ್ಮೇಷನ್, ಎ ಲ್ಯಾಕ್ ಆಫ್ ಸ್ಟೇಬಲ್ ಸೆಲ್ಫ್ ಅವೇರ್ನೆಸ್, ಟ್ರಬಲ್ ಮ್ಯಾನೇಜಿಂಗ್ ಎಮೋಷನ್ಸ್ ಆ್ಯಂಡ್ ಇನ್ ಸೀಕಿಂಗ್ ಹೆಲ್ಪ್ ಆ್ಯಂಡ್ ಕಂಫರ್ಟ್ ಫ್ರಮ್ ಅದರ್ಸ್. Trauma repetitions, people who are the victim of sexual or other forms of abuse, especially if it occurs during childhood, many identify with the observer such that they act out what was inflicted on them by victimizing others in some way. They may also act out of the trauma by somehow harming themselves. Distributed development of sexuality, the patterns of what bring one sexual pleasure tend to form of adolescence. People raised in a household that is either excessively sexually permissive or inhibited are at higher risk of developing a paraphilia. ಈ ರಿಸ್ಕ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದರೆ, ಈ ಟೆಂಡೆನ್ಸಿನಲ್ಲಿ ಏನಾಗುತ್ತೆ, ಅನ್ಕಂಟ್ರೋಲ್ಡ್ ವಿತ್ ಎಮೋಷನ್ಸ್, ತನ್ನಲ್ಲಿರ್ತಕ್ಕಂಥ ಎಮೋಷನ್ಸ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗದೆ ಹೋದಂಥ ಸಮಯದಲ್ಲಿ ಅಥವಾ ನಮ್ಮ ಎಮೋಷನ್ಸ್ ಮತ್ತು ವಿವರನ ಕಂಟ್ರೋಲ್ ಮಾಡದೆ ಹೋದಾಗ ಈ ರೀತಿಯ ಒಂದು ಪ್ಯಾರಾಫಿಲಿಯಾಗೆ ಡೆವಲಪ್ ಆಗೋದನ್ನು ಕಾಣ್ತೀವಿ. ಅರ್ಲಿ ರಿಲೇಷನ್ಶಿಪ್, ತುಂಬ ನಮ್ಮ ಸಂಬಂಧಗಳು ಬೆಳೆಯುವಂಥ ಸಮಯದಲ್ಲಿ ಲ್ಯಾಕ್ ಆಫ್ ಸ್ಟೇಬಲ್ ಆ್ಯಂಡ್ ಸೆಲ್ಫ್ ಅವೇರ್ನೆಸ್, ನಮ್ಗೆ ಯಾವುದೇ ಅವೇರ್ನೆಸ್ ಇಲ್ಲದೆ ಹೋದಂಥ ಸಮಯದಲ್ಲಿ ಮ್ಯಾನೇಜಿಂಗ್ ಎಮೋಷನ್ಸ್, ನಮ್ಮ ಎಮೋಷನ್ಸ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಹಾಗೇನಾಗುತ್ತೆ, ಸೀಕ್ ಸೆಲ್ಫ್ ಆ್ಯಂಡ್ ಕಂಫರ್ಟ್ ಫಾರ್ ಅದರ್ಸ್, ಬೇರೆಯವ್ರ ಬಗ್ಗೆ ನಾವು ಕಂಫರ್ಟ್ ಆಗಿರಲಿಕ್ಕೆ ಆಗಲ್ಲ.
ಟ್ರೋಮಾ ರಿಪಿಟೇಷನ್ ಪೀಪಲ್ ಹೂ ಆರ್ ಇನ್ ದ ವಿಕ್ಟಮ್, ಯಾರು ಈ ಒಂದು ಇದರಲ್ಲಿ ವಿಕ್ಟಮ್ ಇರ್ತಾರೋ ಸೆಕ್ಷುವಲ್ ಆರ್ ಅದರ್ ಫಾರ್ಮ್ಸ್ ಆಫ್ ಅಬ್ಯೂಸಲ್ಲಿ, ಎಸ್ಪೆಷಲಿ ಇಫ್ ಇಟ್ ಅಕರ್ಸ್ ಡ್ಯೂರಿಂಗ್ ಚೈಲ್ಡ್ಹುಡ್, ಇದು ಪ್ರಮುಖವಾಗಿ ಬಾಲ್ಯಾವಧಿಯಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದಾದಮೇಲೆ ಏನಾಗುತ್ತೆ, ಇದು ವಿಕ್ಟಮ್ ಅದರ್ ಇನ್ ಸಮ್ ವೇ, ಅದು ಬೇರೆ ರೀತಿಯಲ್ಲಿ ಅದು ತನ್ನ ಪ್ರಭಾವವನ್ನು ಬೀರುತ್ತೆ. ದೇ ಮೇ ಆಲ್ಸೋ ಆ್ಯಕ್ಟ್ ಔಟ್ ದ ಟ್ರೋಮಾ ಬೈ ಸಮ್ ಹೌ ಹಾರ್ಮಿಂಗ್ ದೆಮ್ಸೆಲ್ಸ್. ಡಿಸ್ಟ್ರಿಬ್ಯೂಟೆಡ್ ಡೆವಲಪ್ಮೆಂಟ್ ಆಫ್ ಸೆಕ್ಷುಯಾಲಿಟಿ, ಇದೇನಾಗುತ್ತೆ ಅಂದರೆ ಹೀಗೆ ಡೆವಲಪ್ ಆಗ್ತಾ ಹೋದಂಗೆ ಅಡೋಲಸೆಂಟ್ಸಲ್ಲಿ ಅದು ಸೆಕ್ಷುವಲ್ ಪ್ರೆಸರ್ಸ್ ಅಂತಕ್ಕಂಥದ್ದನ್ನ ಹೆಚ್ಚಾಗಿ ಕಾಣ್ತೀವಿ. ಪೀಪಲ್ ರೈಸ್ಡ್ ಇನ್ ಎ ಹೌಸ್ ಹೋಲ್ಡ್ ದಟ್ ಈಸ್ ಐದರ್ ಎಕ್ಸೋಸಿವ್, ಯಾವಾಗ ಜನರು ಮನೆಯಲ್ಲಿ ಅಥವಾ ಒಂದು ಸ್ಥಿತಿಯಲ್ಲಿ ಅವ್ರು ಕೇಳೋದಿಲ್ವೋ ಸೆಕ್ಷುವಲಿ ಪರ್ಮಿಸಿವ್ ಆರ್ ಇನ್ಹಿಬಿಟೆಡ್ ಮಾಡಿದಾಗ ಅವರು ರಿಸ್ಕ್ನ ಅವರು ಪಡಿಬೇಕಾಗುತ್ತೆ. ವಾಟ್ ಆರ್ ಪ್ಯಾರಾಫಿಲಿಯಾ ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್? While the desired sexual stimulants for the paraphilia sufferer depends on the specific paraphilia, the characteristics of the illness are often very smaller or similar. Especially people with a paraphilia tend to experience arousal by the stimulant to the exclusion or near exclusion of more common source of sexual interest, like an attractive persons of similar age. The intensity of a sexual attraction can be overwhelming enough to cause distress. The unusual of forbidden nature of paraphilia often causes symptoms of guilt or fear of punishment. ಯಾವಾಗ ಈ ಸಿಂಪ್ಟಮ್ ಜಾಸ್ತಿ ಆಗುತ್ತೆ ಅವ್ರಿಗೆ ಅದೊಂದು ಗಿಲ್ಟಿ ಬರುತ್ತೆ ಅಥವಾ ಭಯದ ಒಂದು ಪನಿಷ್ಮೆಂಟನ್ನು ಕಾಣ್ತೀವಿ. ಸಿಂಪ್ಟಮ್ಸ್ ಆಫ್ ಪ್ಯಾರಾಫಿಲಿಯಾ ಕ್ಯಾನ್ ಇನ್ಕ್ಲೂಡ್ ಫ್ರೀ ಆಕ್ಯುಪೇಷನ್ ಟು ದ ಪಾಯಿಂಟ್ ಆಫ್ ಅಬೇಸಿವ್ನೆಸ್ ದಟ್ ಮೇ intrude on the person's attempt to think about other things or engage in more conventional sexual activities with an age-appropriate partner. Paraphilia sufferers may experience depression or anxiety that is temporarily relieved by engaging in paraphilic behavior, thus leading to an addictive cycle. How do health professionals diagnose paraphilia? Usually, providers of mental health care help make the diagnosis of paraphilia, including licensed mental health therapists, psychiatrists, psychologists, psychiatric nurses, physician assistant and social workers. ಇಷ್ಟು ಜನ ಪ್ರೊಫೆಷನಲ್ಸು ಡಯಾಗ್ನೋಸಿಸ್ನ ಮಾಡ್ತಾರೆ. ಒನ್ ಆಫ್ ದೀಸ್ ಪ್ರೊಫೆಷನಲ್ಸ್ ವಿಲ್ ಲೈಕ್ಲಿ ಕಂಡಕ್ಟ್ ಆರ್ ರೆಫರ್ ದ ಪರ್ಸನ್ ವಿತ್ ಪ್ಯಾರಾಫಿಲಿಯಾ ಫಾರ್ ಆನ್ ಎಕ್ಸ್ಟೆನ್ಸಿವ್ ಮೆಡಿಕಲ್ ಇಂಟರ್ವ್ಯೂ and physical examination as part of establishing the diagnosis. To ensure that the paraphilic individuals does not suffer from a medical condition that could complicate the assessment or treatment. The other mental health conditions, medical professionals often perform routine laboratory tests during the initial evaluation. What is the treatment of paraphilia? Research on the treatment of paraphilia focuses on pedophilia due to the terrible impact of this behavior on victims and due to the involvement the pedophilic sex offenders with the justice system. Those studies have shown that treatment only tend to work if the person with pedophilia is motivated and committed to controlling his or her behavior, and when treatment combines psychotherapy and medication. ಈ ಟ್ರೀಟ್ಮೆಂಟ್ಸ್ ಏನಾಗುತ್ತೆ ಅಂದರೆ ಸಂಶೋಧನೆ ಪ್ರಕಾರ ಪ್ಯಾರಾಫಿಲಿಯಾ ಫೋಕಸ್ನ ಪೆಡೋಫಿಲಿಯಾ ಡ್ಯೂ ಟು ದ ಟೆರಿಬಲ್ ಇಂಪ್ಯಾಕ್ಟ್ ಆಫ್ ದಿಸ್ ಬಿಹೇವಿಯರ್ ವರ್ತನೆ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ ಆ್ಯಂಡ್ ಸೆಕ್ಸ್ ಅಫೆಂಡರ್ಸ್ ವಿತ್ ದ ಜಸ್ಟಿಸ್ ಸಿಸ್ಟಮಲ್ಲಿ. ದೋಸ್ ಸ್ಟಡೀಸ್ ಕೆಲವು ಅಧ್ಯಯನಗಳು ಏನು ಹೇಳುತ್ತೆ ಅಂದರೆ ಟ್ರೀಟ್ಮೆಂಟ್ ಓನ್ಲಿ ಟೆನ್ಸ್ ಟು ವರ್ಕ್ ಇಫ್ ದ ಪರ್ಸನ್ ವಿತ್ ಪೆಡೋಫಿಲಿಯಾ ಇಸ್ ಮೋಟಿವೇಟೆಡ್ ಆ್ಯಂಡ್ ಕಮಿಟೆಡ್ ಟು ಕಂಟ್ರೋಲಿಂಗ್ ಇಸ್ ದ ಬಿಹೇವಿಯರ್. ಆ ಒಂದು
ವರ್ತನೆ ನಿಯಂತ್ರಿಸಲಿಕ್ಕೆ ಈ ಒಂದು ಅಧ್ಯಯನಗಳು ಹೆಚ್ಚು ಉಪಯುಕ್ತವಾಗಿವೆ. ವೆನ್ ಟ್ರೀಟ್ಮೆಂಟ್ ಕಂಬೈನ್ ಸೈಕೋಥೆರಪಿ ಆ್ಯಂಡ್ ಮೆಡಿಕೇಷನ್. ಸೊ ಇದನ್ನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸೈಕೋಥೆರಪಿ ಮತ್ತು ಮೆಡಿಕೇಷನ್ ಅಂತಕ್ಕಂಥದ್ದು ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ವಾಟ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಫೆರೋಫಿಲಿಯಾ? ಸೈಕೋಥೆರಪಿ ಆ್ಯಂಡ್ ಫಾರ್ ಫೆಡೋಫಿಲಿಯಾ ಆ್ಯಂಡ್ ಅದರ್ ಫೆರೋಫಿಲಿಯಾಸ್ ಟೆನ್ ಟು ಯೂಸ್ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ. ಏನು CBT ಅಂತ ಕರಿತೀವಲ್ಲ, ಇದು ಪ್ರಮುಖವಾದಂಥ ಒಂದು ಥೆರಪಿ. ದ ಫೋಕಸ್ ಆಫ್ ಸೈಕೋಥೆರಪಿ ಟೆನ್ ಟು ಬಿ ಹೆಲ್ಪಿಂಗ್ the person with pedophilia recognize and combat rationalization about his or her behavior, as well as training the pedophilia sufferer in developing empathy for the victim and in techniques to control their sexual impulses. This therapy tends to take a approach to treating sexual offenders using a relapse prevention model that is similar to treating people with a drug addiction. ಯಾರು ಈ ಥರ ಇದನ್ನು ಮಾಡ್ತಾ ಹೋಗ್ತಾರೋ ಡ್ರಗ್ ಅಡಿಕ್ಟ್ ಆಗಲಿಕ್ಕೆ ಕಾರಣ ಆಗುತ್ತೆ. ದಿಸ್ ಅಪ್ರೋಚ್ ಟ್ರೈ ಟು ಹೆಲ್ಪ್ ದ ಪ್ಯಾರಾಫಿಲಿಕ್ ಪರ್ಸನ್ಸ್ ಆಂಟಿಸಿಪೇಟ್ ಸಿಚುಯೇಷನ್ಸ್ ದಟ್ ಇನ್ಕ್ರೀಸಸ್ ದೇರ್ ರಿಸ್ಕ್ ಇನ್ ಸೆಕ್ಷುಯಲಿ ಆ್ಯಕ್ಟಿಂಗ್ ಔಟ್ ಆಫ್ ಫೈಂಡಿಂಗ್ಸ್ ವೇ ಟು ಅವಾಯ್ಡ್ ಆರ್ ಮೋರ್ ಪ್ರೊಡಕ್ಟಿವ್ಲಿ ರೆಸ್ಪಾಂಡ್ ಟು ದೋಸ್ ಟ್ರಿಗರ್ಸ್. People with paraphilia may also benefit from social skills training to help them develop age-appropriate reciprocal relationship. Is it possible to prevent paraphilia? Given that paraphilia's behavior tend to be highly stigmatized and some paraphilic behaviors are illegal, tracking how successful treatment often involves rates of criminal recidivism. Therefore, prevention of future paraphilic behavior often focuses on preventing sexual offenders from having access to potential victims. Prevention for the development of any paraphilic behavior usually involves alleviating the psychosocial risk factors for its developments.